ನಮ್ಮ ಪಂಚಮಸಾಲಿ ಪೀಠದ ಮೊದಲ ಉದ್ದೇಶವೇ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ತರುವಂಥದ್ದು. ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುವಂಥದ್ದು ನನ್ನ ಮೂಲ ಕರ್ತವ್ಯ. ಹಾಗಾಗಿ ನನ್ನ ಸಮಾಜ ಯಾವತ್ತು ನಮ್ಮ ಸಮಾಜದಲ್ಲಿ ದುಡಿದಂಥ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗಳಿದ್ದಾಗ ಸಹ ಅವರ ಅನ್ಯಾಯವಾದಾಗ ನಾನು ಧ್ವನಿ ಎತ್ತದೇ ಬಂದಾನೆ. ಆ ಪ್ರಕಾರವಾಗಿ ಈ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಮೀಸಲಾತಿ ಹೋರಾಟಕ್ಕೆ ತನು ಮನ ಧನದಿಂದ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸಮಾಜಕ್ಕೆ ಮೋಸ ಮಾಡಲಾರ್ದೇ ಸಮಾಜ ಪರವಾಗಿ ಯಾರು ನಿಂತಿರ್ತಾರೋ ಅವ್ರ ಕಷ್ಟ ಕಾಲದಲ್ಲಿ ಅವ್ರ ಜೊತೆ ನಿಲ್ಲುವಂಥದ್ದು ನಮ್ಮ ಸಮಾಜದ ಮೊದಲ ಕರ್ತವ್ಯ. ಆ ಪ್ರಕಾರವಾಗಿ ಈ ಮೀಸಲಾತಿ ಚಳುವಳಿಯಲ್ಲಿ ಅಗ್ರಗಣ್ಯರಾಗಿ ನಿಂತ್ಕೊಂಡು ಹೋರಾಟ ದುಡಿದಿರ್ತಕ್ಕಂಥ ಬಿಜಾಪುರದ ಶಾಸಕರು ಮತ್ತು ಕೇಂದ್ರದ ಮಾಜಿ ಸಚಿವರು, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚಿಂತಕರು ಆಗಿರ್ತಕ್ಕಂಥ ಬಸಮ್ಮ ಪಾಟೀಲ್ ಯತ್ನಾಳ್ ಅವರಿಗೆ ಆ ಪಕ್ಷದ ವರಿಷ್ಠರು ದಿಢೀರನೆ ಉಚ್ಚಾಟ ಕ್ರಮ ಕೈಗೊಂಡಿದ್ದು ನಮ್ಮ ಸಮುದಾಯದ ಜನರಿಗೆ ನೋವುಂಟಾಗಿದೆ. ಹಾಗಾಗಿ ಅವ್ರ ಕಷ್ಟ ಕಾಲದಲ್ಲಿ ಒಬ್ಬ ಗುರುಗಳಾಗಿ ಸಮಾಜದ ಜನರು ಇವತ್ತು ಬೆಂಬಲ ನಿಂತಿರ್ತಕ್ಕಂಥದ್ದು ತಪ್ಪೇನೂ ಇಲ್ಲ. ಎಲ್ಲ ಜನಾಂಗದ ಗುರುಗಳು ಸಹ ಆಯಾ ಜನಾಂಗದ ರಾಜಕಾರಣಿಗಳು ಅನ್ಯಾಯವಾದಾಗ ಅವರು ಧ್ವನಿಯಾಗಿ ನಿಲ್ತಾರೆ. ಆ ಉದ್ದೇಶಕ್ಕೆ ನಾವು ನಿಲ್ತೇವೆ, ಅದು ನನ್ನ ಕರ್ತವ್ಯ. ನಮ್ಮ ಸಮಾಜ, ನಮ್ಮ ನಾಯಕರು, ನಮ್ಮ ಹೋರಾಟ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಇನ್ನೊಬ್ಬರು ಮೂಗು ತೋರಿಸುವಂಥದ್ದು ಅವಶ್ಯಕತೆ ಇಲ್ಲ. ಅವರಿಗೂ ನಮ್ಮ ಸಮಾಜಕ್ಕೆ ಯಾವುದೂ ಸಂಬಂಧವಿಲ್ಲ. ನಮ್ಮ ಸಮಾಜದ ಬೆಳವಣಿಗೆ ಸಹಿಸಲಾರ್ದೇ, ನಮ್ಮ ಸಮಾಜದ ಒಗ್ಗಟ್ಟನ್ನು ಸಹಿಸಲಾರ್ದೇ, ನಮ್ಮ ರಾಜಕಾರಣಿಗಳು ಬೆಳೆಯುವಂಥ ಸಹಿಸಲಾರ್ದೇ ಹೊಟ್ಟೆ ಕೆಚ್ಚಿಂದ ಕೆಲವರು ಮಾತಾಡ್ತಾರೆ. ಅದು ಅವ್ರ ಸ್ವಭಾವ. ಹಾಗಾಗಿ ಅಂಥವ್ರ ಬಗ್ಗೆ ನಾನು ಏನು ಹೇಳ್ಕೊಳ್ಳಲ್ಲ. ನಮ್ಮ ಸಮಾಜ ಯಾವುದೇ ಪಕ್ಷದಿರಲಿ, ಯಾವುದೇ ವ್ಯಕ್ತಿ ಇರಲಿ, ಒಬ್ಬ ದನಕಾಯ ಹುಡುಗನೂ ನನ್ನ ಹೋರಾಟ ಬೆಂಬಲ ಕೊಟ್ಟರೆ ಅವನ ಕಷ್ಟಕ್ಕೆ ಸ್ಪಂದಿಸುವಂಥದ್ದು ನನ್ನ ಕರ್ತವ್ಯ. ಅದಕ್ಕೆ ನಾನು ಬದ್ಧತೆ ಇದ್ದೇನೆ. ಆದರೆ ಈ ಹೋರಾಟ ಶುರು ಆದಮೇಲೆ ಮುಂಚೆನಿತ್ತು ಯಾರೇ ನಮ್ಮ ಸಮಾಜ ಸ್ಪಂದನೆ ಮಾಡಿರಲಿ ಬಿಟ್ಟಿರಲಿ ಅವನು ಅನ್ಯಾಯವಾದ ನಿಂತ್ಕೊಂತಿದ್ವಿ. ಈ ಹೋರಾಟ ಶುರು ಮಾಡಿದ ಮೇಲೆ ಹೋರಾಟಕ್ಕೆ ಯಾರು ದುಡ್ದಂಥವ್ರು ಅವರಿಗೇನಾದರೂ ಅನ್ಯಾಯವಾದಾಗ ಅಂಥವ್ರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಸಮಾಜ ಬಾಂಧವರ ಹೋರಾಟಗಾರ ಮೂಲ ಕರ್ತವ್ಯ. ಅದು ಒಬ್ಬ ಶ್ರೀಸಾಮಾನ್ಯ ವ್ಯಕ್ತಿಗಳಿರ್ಬೋದು, ಒಬ್ಬ ರಾಜಕಾರಣಿ ಇರ್ಬೋದು, ಒಬ್ಬ ದನಕಾಯಿ ಹುಡುಗಿರ್ಬೋದು, ಒಬ್ಬ ಊರಿನ ಸೌಕರ್ಯ ಇರ್ಬೋದು, ಯಾರೇ ಇರ್ಬೋದು. ಕಾಶಪ್ಪನವರು ತೀವ್ರವಾದ ಪದಗಳಲ್ಲಿ ಅಲ್ಲ ಪಾಪ ನೋಡಿ, ನಾನು ಅತಿ ಹೆಚ್ಚು ಬೆಂಬಲ ನಿಂತಿದ್ದೆ ವಿಜಯಾನಂದ ಅವರಿಗೆ. ಅವರ ರಾಜಕೀಯ ಜೀವನದ ಪ್ರತಿಯೊಂದು ಏರಿಳಿತಗಳಲ್ಲಿ ಅವ್ರಿಗೆ ಅನ್ಯಾಯವಾದಾಗ ಯಾವತ್ತೂ ಧ್ವನಿಯಾಗಿದ್ದೀನಿ. ಆ ಪ್ರಕಾರವಾಗಿ ಅದನ್ನು ಅವ್ರು ಮರ್ತಿರೋದನ್ನು ಕಾಣಿಸುತ್ತೆ. ನೆನಪು ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಅವ್ರಿಗೂ ಬೆನ್ನೆಲುಬು ನಿಂತಿದ್ದೀನಿ. ನಮ್ಮ ವಿನಯ್ ಕುಲಕರ್ಣಿ ಅನ್ಯಾಯವಾದಾಗೂ ಅವ್ರಿಗೂ ಬೆನ್ನೆಲುಬು ನಿಂತಿದ್ದೀನಿ. ಯಾರು ಪಕ್ಷಾತೀತವಾಗಿ ನಿಮಗೆಲ್ಲ ಮಾಧ್ಯಮದಲ್ಲಿ ಗೊತ್ತಿದೆ. ಅವ್ರಿಗೆ ಏನಾದ್ರು ಟಿಕೆಟ್ ತಪ್ಪಿದಾಗೂ ಬೆನ್ನೆಲುಬು ನಿಂತಿದ್ದೀನಿ. ಅವ್ರ ಪಕ್ಷದ ಅನ್ಯಾಯವಾದಾಗೂ ಬೆಂಬಲ ನಿಂತೀನಿ. ಅವ್ರಿಗೇನಾದರೂ ತೊಂದರೆ ಆದಾಗೂ ಬೆಂಬಲ ನಿಂತೀನಿ. ಹಿಂಗೆಲ್ಲ ನಿಂತಾನೆ. ಆಗ ಅವ್ರಿಗೆ ಬೆಂಬಲ ನಿಂತಾಗ ಖುಷಿಪಟ್ಟಂಥ ರಾಜಕಾರಣಿಗಳು ಇನ್ನೊಬ್ರಿಗೆ ಅನ್ಯಾಯವಾದಾಗ ನಿಂತಂಥ ಸಂದರ್ಭದಲ್ಲಿ ಅದೇ ರೀತಿ ಸ್ವಾಗತ ಮಾಡೋ ಪ್ರಯತ್ನ ಮಾಡೋಕ್ಕೆ ಹೊರತು ಅದನ್ನು ರಾಜಕೀಯ ದೃಷ್ಟಿ ನೋಡಬಾರ್ದು. ನನಗೆ ರಾಜಕೀಯ ಪಕ್ಷ ಮುಖ್ಯ ಅಲ್ಲ, ರಾಜಕಾರಣಿಗಳು ಯಾವ ಪಕ್ಷದಲ್ಲಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಸಮಾಜಕ್ಕೆ ಆ ವ್ಯಕ್ತಿ ಏನು ಮಾಡೋದು ಭಾಳ ಮುಖ್ಯ. ಬಿಜೆಪಿ ಹೈಕಮಾಂಡ್ಗೆ ಏನು ಹೇಳ್ತೀರಿ? ನಾನಂತ ನಿನ್ನೆ ದಿವಸ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ತುರ್ತು ಸಭೆ ಕರೆದು ನಿರ್ಣಯ ಮಾಡಿದ್ವಿ. 10ನೇ ತಾರೀಕಿನ ಒಳಗಾಗಿಯೇ ರಾಜ್ಯಾದ್ಯಂತ ನಮ್ಮ ಸಮಾಜ ಬಾಂಧವರು ನೀವೆಲ್ಲರೂ ಸಹ ಏನು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸಬೇಕು ಅಂತೇಳಿ ಹೋರಾಟ ಮಾಡಿರಿ. ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆಗೆ ಮೂಲ ಕಾರಣಕರ್ತರು ಯಾರಿದ್ದಾರೆ ಅಂತರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಪ್ರತಿ ಹಳ್ಳಿ, ಪ್ರತಿ ತಾಲೂಕು, ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ. ಈ ಹೋರಾಟ ಯಾವುದೇ ಕಾರಣಕ್ಕೂ BJP ಪಕ್ಷದ ವಿರುದ್ಧ ಹೋರಾಟ ಆಗಬಾರ್ದು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ನಡ್ಡಾ ಅವರ ವಿರುದ್ಧ ಹೋರಾಟ ಅಲ್ಲ. ಬಸವನಗೌಡ ಪಾಟೀಲ್ ಉಚ್ಚಾಟನೆಗೆ ಯಾವ ವ್ಯಕ್ತಿ ಕಾರಣವಾಗಿದಲ್ಲ ಅಂತರ ವಿರುದ್ಧ ಹೋರಾಟ ಮತ್ತು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸುವಂಥ ಎರಡು ಉದ್ದೇಶ ಇಟ್ಕೊಂಡು ಪ್ರತಿ ಹಳ್ಳಿಯಲ್ಲಿ 10ನೇ ತಾರೀಕು ಒಳಗಾಗಿಯೇ ಏಪ್ರಿಲ್ 10ನೇ ತಾರೀಕು ಒಳಗಾಗಿಯೇ ಎಲ್ಲ ನಮ್ಮ ಸಮಾಜ ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನಗರ ಇರ್ತಕ್ಕಂಥ ಗೌಡ ಲಿಂಗಾಯತರು, ಮಲೆಗೌಡ ಲಿಂಗಾಯತರು, ದೀಕ್ಷಾ ಲಿಂಗಾಯತರು, ಪಂಚಮಸಾಲಿಗಳು ನೀವೆಲ್ಲರೂ ಸಹ ಎಲ್ಲ ಸಮುದಾಯಗಳನ್ನ ಕಟ್ಟಿಕೊಂಡು, ಯಾಕಂದ್ರೆ ಬಸವನಗೌಡರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ, ಅವ್ರಿಗೆ ಎಲ್ಲ ಜನಾಂಗದವ್ರ ಪರವಾಗಿ ಅಧಿವೇಶನ ಧ್ವನಿ ಎತ್ತಿದ್ದಾರೆ. ಮನೆಗೆ ಅನೇಕ ಹಿಂದೂ ಪರ ಸಂಘಟನೆಯವ್ರ ಬೆಂಬಲ ಅವರೆಲ್ಲರೂ ಕಟ್ಕೊಂಡು ನೀವು ಆ ಪಕ್ಷದ ಹೈಕಮಾಂಡಿಗೆ ಒತ್ತಡ ಹಾಕ್ರಿ. ಆ ಒಂದು ಉಚ್ಚಾರಣೆ ಆದೇಶವನ್ನು ರದ್ದುಪಡಿಸುವಾಗಿ ಒತ್ತಡ ಹಾಕ್ರಿ. ಆ ರೀತಿ ಹೋರಾಟ ಮಾಡಿರಿ. ನಾನು 10ನೇ ತಾರೀಕಿನವರೆಗೆ ಅವ್ರಿಗೆ ನಾವು ಗಡುವು ಕೊಟ್ಟಿದ್ದೀನಿ BJP ವರಿಷ್ಠರಿಗೆ. ಕೂಡಲೇ ಆದೇಶ ರದ್ದುಪಡಿಸಬೇಕು ಅಂತೇಳಿ. ಒಂದು ವೇಳೆ ಆದೇಶ ರದ್ದುಪಡಿಸ್ತೇ ಹೋದರೆ ನಾವು ಏಪ್ರಿಲ್ 13ನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕಾದ್ರೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತೆಗೆದುಕೊಂಡಿವಿ. ಯತ್ನಾಳ್ ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ